ಎಲ್ಲ ರೈತ ಮಿತ್ರರಿಗೆ ನಮಸ್ಕಾರ. ನಾನು ಈ ಒಂದು ವಿಡಿಯೋದಲ್ಲಿ ನಿಮ್ಮ ಜಮೀನುಗಳಿಗೆ ರಸ್ತೆ ಇದೆನಾ ಇಲ್ವಾ ಅನ್ನೋದು ಹೇಗೆ ನೋಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಕ್ರೋಮ್ ಬ್ರೌಸರ್ ಓಪನ್ ಮಾಡಬೇಕು. ಓಪನ್ ಮಾಡಿದಾಗ ಪ್ರತಿಯೊಬ್ಬರು ಮೊಬೈಲಲ್ಲಿ ಇದು ಇದ್ದೇ ಇರುತ್ತೆ. ಕ್ರೋಮ್ ಬ್ರೌಸರ್ ಓಪನ್ ಮಾಡಿದ್ರೆ ಇಲ್ಲಿ ಸರ್ಚ್ ಕೊಡಬೇಕು, SSLR ಮ್ಯಾಪ್ ಅಂತ. SSLR ಮ್ಯಾಪ್ ಅಂತ ಸರ್ಚ್ ಕೊಟ್ಟರೆ ಇಲ್ಲಿ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಮೊದಲಿಗೆ ವೆಬ್ಸೈಟ್ ಇರುತ್ತೆ, landrecords.karnataka.gov.in. ಈ ಒಂದು ವೆಬ್ಸೈಟನ್ನು ಕ್ಲಿಕ್ ಕೊಡಬೇಕು. ಕ್ಲಿಕ್ ಕೊಟ್ಟರೆ ಈ ಥರ ಓಪನ್ ಆಗುತ್ತೆ. ನಿಮಗೆ ಎಲ್ಲ ಮೇಲ್ಗಡೆ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳೋಕೆ ಆಪ್ಷನ್ ಇದೆ ನೋಡಿ, ಡಿಸ್ಟಿಕ್ಕು, ತಾಲೂಕು, ಹೋಬಳಿ, ಮ್ಯಾಪ್ ಟೈಪ್ ಅಂತ ಇದೆ. ಇಲ್ಲಿ ನಾನಿವಾಗ ಮೈಸೂರು ಡಿಸ್ಟಿಕ್ ಸೆಲೆಕ್ಟ್ ಮಾಡ್ಕೊಳ್ತೀನಿ. ನನಗೆ ಕೋಡಿಹಳ್ಳಿ ವಿಲೇಜ್ ಮ್ಯಾಪ್ ಬೇಕು. ಯಾವ ರೀತಿ ನೋಡ್ಕೊಳ್ತೀನಿ ಅಂತ ನೋಡಿ. ಮೈಸೂರು ತೊಗೊಂಡೆ, ಅದು ಪಿರಿಯಾಪಟ್ಟಣ ತಾಲೂಕು ಬರುತ್ತೆ, ಪಿರಿಯಾಪಟ್ಟಣ ಸೆಲೆಕ್ಟ್ ಮಾಡಿಕೊಂಡೆ. ಹೋಬಳಿ ರಾವಂದೂರು ಬರುತ್ತೆ, ರಾವಂದೂರು ಸೆಲೆಕ್ಟ್ ಮಾಡ್ಕೊಂಡೆ. ಈ ಥರ ನಿಮ್ಮ ಡಿಸ್ಟಿಕ್ಕಲ್ಲಿ ಯಾವ ತಾಲೂಕಲ್ಲಿ ಯಾವ ಹೋಬಳಿಯಲ್ಲಿ ನಿಮ್ಮ ವಿಲೇಜ್ ಬರುತ್ತೆ ಆ ಥರ ನೋಡಿಕೊಂಡು ನೀವು ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ವಿಲೇಜ್ ಮ್ಯಾಪು ತೊಗೋಬೋದು. ಇಲ್ಲಿ ನೋಡ್ಬೋದು, ಇವಾಗ ಇಷ್ಟು ವಿಲೇಜ್ ಓಪನ್ ಆಯಿತು. ಇವೆಲ್ಲ ವಿಲೇಜ್ ನೇಮು ABCD ವೈಸ್ ಇರುತ್ತೆ. ನೀವು ಇಲ್ಲಿ ನೋಡ್ಕೋಬೋದು, ಜೂಮ್ ಮಾಡಿ ನೋಡಿದಾಗ ಗೊತ್ತಾಗುತ್ತೆ. ಕೆಳಗಡೆ 1 2 3 3 ಇದರಲ್ಲಿದೆ, ಅದು ಮ್ಯಾಪ್ಸ್ 3 ಇದರಲ್ಲಿದ್ದಾವೆ. ಇಲ್ಲಿ ಹೆಚ್ಚವರೆಗೂ ಫಸ್ಟ್ ಪೇಜಲ್ಲಿ ಹೆಚ್ಚವರೆಗೂ ಮಾತ್ರ ಇದೆ. ಇನ್ನು ಎರಡನೇ ಪೇಜು ಕೋಡಿಹಳ್ಳಿ ವಿಲೇಜ್ ಮ್ಯಾಪ್ ಬೇಕು ನನಗೆ. ಎರಡನೇ ಪೇಜಲ್ಲಿದೆ, ನೋಡ್ತೀನಿ. JK ಅಲ್ಲಿ ಇಲ್ಲಿ ಕೋಡಿಹಳ್ಳಿ ಇದೆ. ಕೋಡಿಹಳ್ಳಿಯಲ್ಲಿ ಇಲ್ಲಿ ಮೇಲ್ಗಡೆ ನೋಡ್ಬೋದು ಕೋಡಿಹಳ್ಳಿ ವಿಲೇಜ್ ಮ್ಯಾಪ್ ಇಲ್ಲಿ ಓಪನ್ ಆಗಿದೆ. ಒಂದು ಬುಕ್ ಟೈಪ್ ಓಪನ್ ಇರುತ್ತೆ, ಇದು ಈ ಥರ ಇರುತ್ತೆ. ಕೆಲವೊಮ್ಮೆ KMZ ಫೈಲ್ ಅಂತಲೂ ಇರುತ್ತೆ. ನೀವು ಮಾಮೂಲಿ PDF ಫೈಲ್ ಅಂತ ಇರುತ್ತಲ್ಲ, ಅದನ್ನ ತೊಗೋಬೇಕು. ನಿಮ್ಮ ವಿಲೇಜ್ ಮ್ಯಾಪ್ ನೋಡ್ಕೋಬೇಕಂದ್ರೆ PDF ಫೈಲು ಇಲ್ಲಿ ಈ ಫೋಲ್ಡ್ರಲ್ಲಿ PDF ಫೈಲ್ ತೊಗೊಳ್ತೀನಿ. ಇದು ಕ್ಲಿಕ್ ಕೊಟ್ಬಿಟ್ರೆ ನಿಮ್ಗೆ ಡೌನ್ಲೋಡ್ ಆಗಿಬಿಡುತ್ತೆ. ಆ ಡೌನ್ಲೋಡ್ ಫೈಲ್ ಎಲ್ಲಿರುತ್ತೆ ಅಂದರೆ ಇಲ್ಲಿ ಮೂಲೆಯಲ್ಲಿ 3 ಡಾಟ್ಸ್ ಹೋದರೆ ಇಲ್ಲಿ ಡೌನ್ಲೋಡ್ಸ್ ಅಂತ ಇದೆ ನೋಡಿ, ಡೌನ್ಲೋಡ್ಸು ಇಲ್ಲಿ ನೋಡ್ಬೋದು. ಫೈಲ್ ಡೌನ್ಲೋಡ್ ಆಗಿದೆ, ಫೈಲ್ ಡೌನ್ಲೋಡ್ ಅಂತ ಸ್ಟಾರ್ಟಿಂಗಲ್ಲಿ ಇರುತ್ತೆ. ಇದನ್ನು ಕ್ಲಿಕ್ ಕೊಡ್ತೀನಿ. ಈ ಥರ ನಿಮ್ಮ ಗ್ಯಾಲರಿಯಲ್ಲಿ ಸೇವ್ ಆಗಿರುತ್ತೆ. 3 ಡಾಟ್ಸ್ಗೆ ಹೋದರೆ ಅಲ್ಲಿ ಇರುತ್ತೆ ಮ್ಯಾಪ್. ಅದು ನೀವು ಬೇಕಾದರೆ ವಾಟ್ಸಪ್ಪಿಗೆ ಎಲ್ಲಾದರೂ ಶೇರ್ ಮಾಡ್ಕೋಬೋದು. ಸಾರಿ, ಇದು ಮಾಕನಹಳ್ಳಿ ಮ್ಯಾಪ್ ಓಪನ್ ಆಗಿದೆ. ಇರಲಿ, ನಿಮಗೆ ಮಾಹಿತಿಯಾಗಿ ನಾನು ಹೇಳ್ತಾ ಇರೋದು. ಅಲ್ಲಿ ನೀವು ವಿಲೇಜ್ ನೋಡಿಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ. ಈ ಮ್ಯಾಪ್ ಏನೋ ಡೌನ್ಲೋಡ್ ಮಾಡ್ತೀರಾ, ಆ ಮ್ಯಾಪಲ್ಲಿ ನೀವು ಹೇಗೆ ರಸ್ತೆ ಇದೆನಾ ಇಲ್ಲೋ ಅಂತ ಗೊತ್ತು ಮಾಡ್ಕೊಳ್ಳೋದು ಅಂತ ಇವಾಗ ಹೇಳ್ಕೊಡ್ತೀನಿ ನೋಡಿ. ಈ ಥರ ವಿಲೇಜ್ ಮ್ಯಾಪ್, ಪ್ರತಿಯೊಂದು ವಿಲೇಜ್ದು ಈ ಥರ ಹಳೆ ಮ್ಯಾಪ್ ಇರುತ್ತೆ. ಇದರಲ್ಲಿ ರಸ್ತೆ ಇಲ್ಲ ಅಂದರೆ ನಿಮ್ಮ ಜಮೀನಿಗೆ ರಸ್ತೆ ಇರಲ್ಲ. ಇದರಲ್ಲಿದ್ದರೆ ಖಂಡಿತವಾಗಲೂ ನಿಮ್ಮ ಜಮೀನಿಗೆ ರಸ್ತೆ ಇರುತ್ತೆ. ಅದನ್ನ ನೋಡ್ಕೊಳ್ಳಿ ಯಾವ ರೀತಿ. ಇಲ್ಲಿ ನೀವು ಮ್ಯಾಪ್ ನೋಡ್ಕೊಳ್ಳೋಕ್ಕಿಂತ ಮುಂಚೆ ಇಲ್ಲಿ ಕೆಲವೊಂದು ಗೈಡ್ಲೈನ್ಸ್ ಇರ್ತವೆ. ಈ ಥರ ಸಿಂಗಲ್ಲು ಪಿಂಕ್ ಲೈನಲ್ಲಿದ್ದರೆ ಗ್ರಾಮದ ಗಡಿ, ಈ ಥರ 1 ಮಾರ್ಕು ಬ್ಲ್ಯಾಕ್ ಸ್ಟೇಟ್ ಮಾರ್ಕ್, ಮಾಮೂಲಿ ಬ್ಲಾಕ್ ಮಾರ್ಕ್ ಇದ್ದರೆ ಸರ್ವೆ ನಂಬರ್ ಗಡಿ. ಕಾಲುದಾರಿ ನೋಡಿ, ಇಲ್ಲಿ ಕಾಲುದಾರಿ ರಸ್ತೆಗೆ ನಿಮ್ಮ ಮೇನು ಬೇಕಾಗಿರೋದು ಕಾಲುದಾರಿ. ಸಿಂಗಲ್ ಡಾಟ್ ಆರೆಂಜ್ ಕಲರ್ ಲೈನ್ ಇದೆ, ಅದು ಇದ್ದರೆ ಕಾಲುದಾರಿ ಅಂತ. ಇನ್ನು ಬಂಡಿದಾರಿ ಡಬಲ್ ಇದು ಟಿಕ್ ಇದೆ, ಆಮೇಲೆ ರೆಡ್ಡಲ್ಲಿದೆ. ಆಮೇಲೆ ಮಾಮೂಲಿ ಮೇನ್ ರಸ್ತೆ, ಇದು ರಸ್ತೆ ಏನು ರೆಡ್ ಲೈನ್ ಫುಲ್ ಲೈನ್ ಇದೆಯಲ್ಲ, ಅದು ಮಾಮೂಲಿ ವಿಲೇಜ್ ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗೋ ರಸ್ತೆ ಇರುತ್ತೆ, ಅದು ಬೇಡ. ಮಾಮೂಲಿ ಕಾಲುದಾರಿ ಬಂಡಿದಾರಿ ಸಮಸ್ಯೆನೇ ಇರುತ್ತೆ ಎಲ್ಲ ಪ್ರತಿಯೊಂದು ಜಮೀನುಗಳಲ್ಲಿ, ಹೊಲಗಳಲ್ಲಿ. ಹಾಗಾಗಿ ಕಾಲುದಾರಿ ಬಂಡಿದಾರಿ ಈ ಥರ ಮಾರ್ಕ್ ಇರುತ್ತೆ. ನಿಮ್ಗೆ ಇವಾಗ ತೋರಿಸ್ತೀನಿ ನಾನು ಆ ಮಾರ್ಕು ಯಾವ ರೀತಿ ಇರುತ್ತೆ ಅಂತ. ಇಲ್ಲಿ ನೀವು ನೋಡ್ಬೋದು, ಇದು ಮ್ಯಾಪು ಕನ್ನಡದಲ್ಲೇ ಇರುತ್ತೆ. ಕನ್ನಡ ಏನು ವರ್ಡ್ ಆಲ್ಫಾಬೆಟಿಕ್ ಇರುತ್ತೆ, ಕನ್ನಡದಲ್ಲಿರುತ್ತೆ. ಇವಾಗ ನೋಡ್ಬೋದು ನೀವು ಇದು ಊರಿದು 109ರಿಂದ 69 ಈ ಥರ ಇಲ್ಲೊಂದು ರಸ್ತೆ ಹೋಗಿದೆ. ಇದು ಇಲ್ಲಿ ನೋಡ್ಬೋದು ನೀವು, ಇದು ಏನು ಆರೆಂಜ್ ಕಲರ್ ರಸ್ತೆ ಇದೆ, ಇದು ಕಾಲುದಾರಿ. ಈ 109 ರೈತರು, ಆಮೇಲೆ ಈ 96 ಸರ್ವೆ ನಂಬರು, ಈ ರೈತರು ಏನಿದ್ದಾರೆ ಇವ್ರ ಜಮೀನಿಗೆ ರಸ್ತೆ ಇದೆ ಅಂತ ಇದು.
ಇಲ್ಲಿ ಯಾವುದು ಪೋಡು ಬರುತ್ತೆ ನೋಡ್ಕೋಬೇಕು. ಅದೇ ರೀತಿ ಇದು ಮೇನು ಈ ರೆಡ್ ಲೈನ್ ಏನು ಕಾಣಿಸುತ್ತೆ ಇದು ವಿಲೇಜ್ ರಸ್ತೆ. ಇದು ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗೋ ರಸ್ತೆ ಇದು. ಹಾಗೆ ಇಲ್ಲಿ ನೋಡ್ಬೋದು ಸರ ನಂಬರ್ 7, 8 ಅಂತ ಇದೆ. ಇಲ್ಲಿ ರೆಡ್ ಲೈನ್ ಇದೆ, ಡಬಲ್ ಡಾಟ್ ಹೋಗಿದೆಯಲ್ಲ, ಇದು ಮಾಮೂಲಿ ಬಂಡಿ ದಾರಿ ಅಂತ. ಬಂಡಿ ದಾರಿ ಅಂದರೆ ಸಾಮಾನ್ಯವಾಗಿ 15ರಿಂದ 20 ಅಡಿ ಇರುತ್ತೆ. ಅದು ಸರ್ವೇರ್ ಬಂದಾಗ ನಿಮಗೆ ತೋರಿಸ್ಕೊಡ್ತಾರೆ. ಅಳತೆಗೆ ಏನಾದರೂ ನೀವು ಕೊಟ್ಟಾಗ ಏನಾದರೂ ರಸ್ತೆ ಡಿಸ್ಪ್ಯೂಟ್ ಆದರೆ ಅಳತೆ ಕೊಟ್ಟಾಗ ಈ ಥರ ರಸ್ತೆ ಅವ್ರು ಏನು ಅಳತೆ ಮಾಡಿ ತೋರಿಸ್ತಾರೆ ನಿಮಗೆ. ಮಾಮೂಲಿ ಇದು ಸಿಂಗಲ್ ಡಿಜಿಟ್ ಇದ್ದರೆ, ಇದು ಏನು ಆರೆಂಜ್ ಕಲರಲ್ಲಿದ್ದರೆ ಅದು ಮಾಮೂಲಿ ಕಾಲ್ದಾರಿ ಅಂತ ಓಡಾಡೋಕ್ಕೆ ಬಿಟ್ಟಿರ್ತಾರೆ. ಅದು ಸಾಮಾನ್ಯವಾಗಿ 8 ಅಡಿ ಇರುತ್ತೆ. ಅದು ನೀವು ಏನಾದರೂ ಡಿಸ್ಪ್ಯೂಟ್ ಆದರೆ ಅಳತೆಗೆ ಹಾಕ್ಕೊಂಡ್ರೆ ತಹಸೀಲ್ದಾರ್ ಕಚೇರಿಗೆ ಹೋಗಿ ಈ ಥರ ರಸ್ತೆ ಒತ್ತುವರಿಯಾಗಿದೆ ಅಂತ ಅಳತೆ ಮಾಡಿಕೊಡಿ ಅಂತ ಕೊಟ್ಟರೆ, ನೀವು ಇದನ್ನು ಮ್ಯಾಪ್ ನೋಡಿಕೊಂಡು ನೀವು ರಸ್ತೆ ಇದ್ದಲ್ಲಿ ಅಳತೆ ಕೊಡ್ಬೋದು. ಈ ಥರ ನಿಮ್ಮ ಜಮೀನಿಗೆ ದಾರಿ ಇದೆಯಾ ಇಲ್ವಾ ಅಂತ ನೀವು ಈ ಥರ ನೋಡ್ಕೋಬೋದು. ನಿಮ್ದು ಯಾವ ಸರ್ವೆ ನಂಬರ್ ಇರುತ್ತೆ ಆ ಸರ್ವೆ ನಂಬರಲ್ಲಿ ರಸ್ತೆ ಹೋಗಿದೇನೋ ಇಲ್ಲ ಅಂತ ಈ ಮ್ಯಾಪಿಂದ ನೋಡ್ಕೋಬೋದು ನೀವು. ಹಾಗೆ ಈ ಮ್ಯಾಪಲ್ಲಿ ಆ ಊರಲ್ಲಿ ಕೆರೆ ಕಟ್ಟೆ ಎಷ್ಟಿದ್ದಾವೆ, ಏನು ಎತ್ತ ಅಂತ ಎಲ್ಲನೂ ನೋಡ್ಕೋಬೋದು. ಈ ಥರ ಏನು ನೀಲಿ ಇದರಿಂದ ಕಾಣಿಸ್ತಾ ಇದೆಯಲ್ಲ, ಇದು ಕೆರೆ ಕಟ್ಟೆ ಎಲ್ಲ ಇರ್ತವೆ. ನೀವು ಆ ಸರ್ವೆ ನಂಬರು ನೋಡಿಕೊಂಡು ಬೇಕಾದರೂ ಪಾಣಿ ಚೆಕ್ ಮಾಡಿಕೊಂಡು ನೋಡ್ಕೋಬೋದು. ಈ ಥರ ನಿಮ್ಮ ಜಮೀನಿಗೆ ರಸ್ತೆ ಇದೇನೋ ಇಲ್ಲ ಅಂತ ನೋಡ್ಕೋಬೋದು. ಏನಾದರೂ ಕನ್ಫ್ಯೂಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಈ ಥರ ಹೆಚ್ಚಿನ ಯೂಸ್ಫುಲ್ ವಿಡಿಯೋಗಳಿಗಾಗಿ ಕಂದಾಯ ಇಲಾಖೆಯ ಸಮಗ್ರ ಮಾಹಿತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಎಲ್ರಿಗೂ ಶುಭವಾಗಲಿ.